पादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोनियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 25ನೇ ಅಧ್ಯಾಯ ಅಲ್ಲಿ ಮೊದಲನೇ ಶ್ಲೋಕ. ತೇ ಸೇನೆ ಸಮರಾರಂಭೆ ಸಮೇತೆ ಸಾಗರೋಪಮೆ ಭೀಷ್ಮಮುಖೇ ವೀಕ್ಷ್ಯ ಪ್ರಾಹ ವಾಸವಿರಚ್ಯುತಂ. ಹಿಂದಿನ ಅಧ್ಯಾಯದಲ್ಲಿ ನೋಡಿದಂತೆ ಪರಮಾತ್ಮ ದೂತಕ್ಕೆ ಅಂತ ದೂತನಾಗಿ ಹೋಗಿ ಧೃತರಾಷ್ಟ್ರನಿಗೆ ರಾಜ್ಯವನ್ನ ಕೊಡು ಅಂತ ಹೇಳಿದಾಗಲೂ ಕೂಡ ಧೃತರಾಷ್ಟ್ರ ಮತ್ತು ದುರ್ಯೋಧನ ಅವರು ಒಪ್ತಾ ಇಲ್ಲ. ಅದರಿಂದ ಯುದ್ಧ ಅನಿವಾರ್ಯ ಆಯಿತು. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಕೌರವರ ಸೈನ್ಯ ಮತ್ತು ಪಾಂಡವರ ಸೈನ್ಯ ಸೇರಿತ್ತು ಹಾಗೆ ಅಂತ ನಾವು ಕೇಳಿದ್ದೀವಿ. ಮುಂದೆ ಏನಾಯಿತು ಹಾಗೆಂಬ ವಿಚಾರವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೇ ಅಚ್ಯುತ, ಹೇ ಶ್ರೀಕೃಷ್ಣ, ಉಭಯೋಹೋ, ಅರ್ಜುನ ಹೇಳುವ ಮಾತು ಇದು. ಇಲ್ಲಿ ಕೃಷ್ಣನೇ, ಉಭಯೋಹೋ ಅಸ್ಮದೀಯ ಪರಕೀಯಯೋಹೋ ಸೇನೆಯೋಹೋ ಮಧ್ಯೆ ಸಮರಸ್ಯ ಯುದ್ಧಸ್ಯ ಆರಂಭೆ ಯಯೋಹೋ ತೇ ಸಮರಾರಂಭೆ ಅಂದರೆ ಯುದ್ಧ ಪ್ರಾರಂಭ ಆಗುವ ಸಮಯದಲ್ಲಿ ಮಿಲಿತೆ ಎರಡು ಸೈನ್ಯ ಸೇರಿದೆ. ಅದು ಹೇಗಿತ್ತು? ಸಾಗರೋಪಮೆ ಅಂತ ಬರೀತಾರೆ. ಸಾಗರದಂತ ಜನ. 18 ಅಕ್ಷೋಹಿಣಿ ಸೈನ್ಯ. ಕೌರವರದು 11 ಅಕ್ಷೋಹಿಣಿ ಸೈನ್ಯ, ಪಾಂಡವರದು 7 ಅಕ್ಷೋಹಿಣಿ ಸೈನ್ಯ. ಒಂದು ಅಕ್ಷೋಹಿಣಿ ಸೈನ್ಯ ಅಂದ್ರೆ ಸುಮಾರು 2 ಲಕ್ಷ ಜನ ಇರ್ತಾರೆ. ಅಷ್ಟು ಜನ ಸೇರಿದ್ದಾರೆ. ಅದರಲ್ಲಿ ಭೀಷ್ಮ ಮುಖೆ ಪಾಂಡವ ಸೇನೆ, ಅದು ಭೀಮಮುಖ. ಪಾಂಡವರ ಸೈನ್ಯದ ಮುಖ್ಯ ರಕ್ಷಕ ಅಂದ್ರೆ ಭೀಮಸೇನ ದೇವರು. ಕೌರವರ ಸೇನೆಯ ಮುಖ್ಯ ರಕ್ಷಕ ಹಾಗೆ ಅಂದ್ರೆ ಭೀಷ್ಮ. ಈ ರೀತಿಯಾದ ಪಾಂಡವರ ಕೌರವರ ಆ 2 ಪಕ್ಷ, ಅದರಲ್ಲಿ ಮುಖ್ಯಸ್ಥರು. ಅದನ್ನ ನೋಡಿ, ಆ 2 ಸೈನ್ಯವನ್ನ ನೋಡಿ, ಸೇನೆ ವೀಕ್ಷ್ಯ ವಾಸವಿಹಿ, ವಾಸವಿ ಅಂದ್ರೆ ಅರ್ಜುನನು ಅಚ್ಯುತಂ ಶ್ರೀಕೃಷ್ಣಂ ಪ್ರತಿ ಪ್ರಾಹ, ಅರ್ಜುನ ಕೃಷ್ಣನನ್ನು ಕುರಿತು ಮಾತನಾಡಿದ ಹಾಗೆ ಅಂತ ಹೇಳ್ತಾರೆ. ಏನ್ ಹೇಳಿದ ಅರ್ಜುನ ಅದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಸೇನೆಯೋರು ಭಯೋರ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಭಗವದ್ಗೀತೆ ಉಪದೇಶ ಇದು ಇಲ್ಲಿ ಪ್ರಾರಂಭ ಆಗ್ತದೆ ಇಲ್ಲಿಂದ. ಇತ್ಯುಕ್ತಸ್ಸ ತಥಾ ಚಕ್ರೆ ಪಾರ್ಥಃ ಪಶ್ಯಂಶ್ಚ ಬಾಂಧವಾನ್ ವಿಸಸರ್ಜ ಧನುಃ ಪಾಪ ಶಂಕೀ ತತ್ರಾಹ ಮಾಧವಃ. ಏನ್ ಹೇಳಿದ ಅರ್ಜುನ ಹಾಗೆಂದ್ರೆ, ಹೇ ಅಚ್ಯುತ ಕೃಷ್ಣ, ಉಭಯೋಹೋ ಅಸ್ಮದೀಯ ಪರಕೀಯಯೋಹೋ ಸೇನೆಯೋಹೋ ಮಧ್ಯೆ, ನಮ್ಮವರ ಕೌರವರ ಸೇನೆಯ ಮಧ್ಯದಲ್ಲಿ ನನ್ನ ರಥವನ್ನ ಸ್ಥಾಪಯ, ಅಲ್ಲಿ ತೆಗೆದುಕೊಂಡು ಹೋಗು. ಯಾಕೆ? ಕೃಷ್ಣ ಸಾರಥಿಯಾಗಿ ಇದ್ದಾನೆ, ಅರ್ಜುನ ರಥಿಕನಾಗಿ ಇದ್ದಾನೆ, ಕೃಷ್ಣ ಸಾರಥಿ. ಅದರಿಂದ ನನ್ನ ರಥವನ್ನ ನೋಡಿ, ಹೇಗೆ ನನ್ನ ರಥ ಅಂತ. ನನ್ನ ರಥ ಅಂದ್ರೆ ಅಷ್ಟು ಅಹಂ ಇತ್ತು ಅಂತ ಅರ್ಜುನನಿಗೆ ಆ ಕಾಲದಲ್ಲಿ. ನನ್ನ ರಥವನ್ನ ತೆಗೆದುಕೊಂಡು 2 ಸೈನ್ಯದ ಮಧ್ಯದಲ್ಲಿ ಇಡು ಹಾಗೆ ಅಂತ. ಶ್ರೀಕೃಷ್ಣ ತಥಾ ಚಕ್ರೆ, ಪರಮಾತ್ಮನು ಹಾಗೆ ಮಾಡಿದಂತೆ. ಪಾರ್ಥಃ ಅರ್ಜುನ ಬಾಂಧವಾನ್ ಅಪಶ್ಯತ್, ಆಗ ಅರ್ಜುನ ತನ್ನ ಬಾಂಧವರನ್ನ ನೋಡ್ತಾನೆ. ಎದುರುಗಡೆ ಯಾರ ಜೊತೆಗೆ ಯುದ್ಧ ಮಾಡಬೇಕು ಅವ್ರನ್ನೆಲ್ಲ ನೋಡ್ತಾನೆ. ಸ್ವಬಾಂಧವಾನ್ ಇತಿ ಪಾಠ. ತಥಾಚ ಪೂರ್ವಂ ಮಹಾಪಕಾರ ಸ್ಮರಣೇನ ಅನುವರ್ತಮಾನೋ ಅಪಿ ಕೋಪಃ ಮೃದುಮನಸಾಂ ಬಾಂಧವಾದಿಷು ಅಂತಕಾಲೇ ನಿವರ್ತತೆ. ಏನೇ ವೈರ ಇರಲಿ, ಬಂಧು ಬಾಂಧವರನ್ನು ನೋಡಿದಾಗ, ಬಹುಕಾಲದ ನಂತರ ನೋಡಿದಾಗ, ಅಥವಾ
ಮೃದು ಮನಸ, ಮೃದುವಾದ ಮನಸ್ಸು ಯಾವಾಗ ಇರುತ್ತದೋ ಅಂತಹ ಒಂದು ಸಂದರ್ಭದಲ್ಲಿ ನಾವು ಬಾಂಧವರನ್ನು ನೋಡಿದಾಗಲೂ ಕೂಡ ಆ ಕೋಪ ಎನ್ನತಕ್ಕದ್ದು ಅದು ಒಟ್ಟೋಗ್ತದಂತೆ. ಬಾಂಧವರನ್ನು ನೋಡಿದಾಗ ಹಿಂದೆ ಅವರು ವೈರ ಮಾಡಿದ್ರೂ ಕೂಡ, ಅಪಕಾರ ಮಾಡಿದ್ರೂ ಕೂಡ ಆ ಸ್ನೇಹ ಒಟ್ಟೋಗುತ್ತದೆ. ಸ್ನೇಹಶ್ಚ ಉತ್ಪದ್ಯತೆ, ಅವರಲ್ಲಿ ಒಂದು ಸ್ನೇಹ ಬೆಳೆಯುತ್ತದೆ ಹಾಗೆಂತ. ಇದನ್ನು ನಾವು ರಾಮಾಯಣದಲ್ಲೂ ಕಾಣಬಹುದು. ರಾಮ ವಾಲಿ ಸುಗ್ರೀವ ಭೇಟಿಯಾದಾಗ ಒಮ್ಮಿಂದೊಮ್ಮೆ ಬಾಣ ಬಿಟ್ಟಿಲ್ಲವಂತೆ. ಅವರಿಬ್ಬರು ನೋಡಿದಾಗ, ಪರಸ್ಪರ ನೋಡಿಕೊಂಡಾಗ ಸ್ನೇಹ ಹುಟ್ಟಬಹುದೋ ಏನೋ ಹಾಗೆ ಅಂತ ಲೋಕಕ್ಕೆ ಒಂದು ನೀತಿಯನ್ನು ತೋರಿಸುವುದಕ್ಕಾಗಿ ರಾಮ ಒಮ್ಮಿಂದೊಮ್ಮೆ ಬಾಣ ಬಿಟ್ಟಿಲ್ಲ. ಆ ಸಂದರ್ಭದಲ್ಲಿ ಸುಗ್ರೀವ ಚೆನ್ನಾಗಿ ಏಟು ತಗೊಂಡ. ಮತ್ತೆ ವಾಪಸ್ ಬಂದು ಒಂದು ಮಾಲೆಯನ್ನು ಹನುಮಂತ ದೇವರು ಹಾಕಿದಾಗ ಮತ್ತೆ ಯುದ್ಧ ಆಯಿತು. ಆಗ ವಾಲಿಯನ್ನ ರಾಮ ಸಂಹಾರ ಮಾಡಿದ್ದು ಹಾಗೆ ಎಂಬ ಒಂದು ಕಥೆ ಬರ್ತದಲ್ಲ ರಾಮಾಯಣದಲ್ಲಿ. ಇದೇ ನೀತಿಯಲ್ಲೂ ಕೂಡ ಪಾಂಡವರು, ಅಲ್ಲಿ ಸುಗ್ರೀವನಿಗೆ ವಾಲಿಯನ್ನು ನೋಡಿದಾಗ ಪ್ರೀತಿ ಬಂದಿಲ್ಲ, ವಾಲಿಗೂ ಬಂದಿಲ್ಲ. ಆ ವಾಲಿನೇ ಇಲ್ಲಿ ಅರ್ಜುನನಾಗಿ ಇದ್ದಾನೆ. ಅದರಿಂದ ತನ್ನ ಬಾಂಧವರು ಅಂತ ನೋಡಿದಾಗ ಅವನಿಗೆ ಪ್ರೀತಿ ಬಂತು, ಸ್ನೇಹ ಬಂತು. ನೋಡಿ, ವಾಲಿಯಾಗಿದ್ದಾಗ ಹೇಗಿದ್ದ, ಅರ್ಜುನನಾಗಿದ್ದಾಗ ಹೇಗೆ ಬದಲಾವಣೆ ಆದ ನೋಡಿ ಅವನು. ಅತಃ ಮೋಹ ಇತಿ ಪ್ರಸಿದ್ಧ, ಅದನ್ನ ಮೋಹ ಅಂತ ಕರೀತಾರೆ. ಬಾಂಧವ ದರ್ಶನೇನ ಅರ್ಜುನ ಅಪಿ ತನ್ಮೋಹಜಾಲ ಸಂವೃತ ಅಭೂತಿಥಿ ಭಾವ. ತನ್ನ ಬಂಧು ಬಾಂಧವರನ್ನು ನೋಡಿದಾಗ ಅರ್ಜುನನಿಗೂ ಕೂಡ ಮೋಹ ಬಂತು, ಸ್ನೇಹ ಬಂತು ಹಾಗೆ ಅಂತ ಹೇಳ್ತಾ ಇದ್ದಾನೆ. ಅಲ್ಲ, ಇನ್ಯಾಕೆ ಮೋಹ ಅಂತ ಕರಿತೀರಿ ನೀವು ಹಾಗೆ ಅಂದ್ರೆ, ಅವರ ಯಾರ ವಿರುದ್ಧ ಮಾತಾಡ್ತಾ ಇದ್ದಾರೆ? ಧರ್ಮದ ವಿರುದ್ಧ ಮಾತಾಡ್ತಾ ಇದ್ದಾರೆ. ಧರ್ಮ ಅಂತ ಬಂದಾಗ ಬಂಧು ಬಾಂಧವರು ಅವರು ಬರೋದಿಲ್ಲ. ಧರ್ಮಕ್ಕೆ ಪ್ರಾಧಾನ್ಯ, ಶಾಸ್ತ್ರಕ್ಕೆ ಪ್ರಾಧಾನ್ಯ ಹೇಗೋ ಧರ್ಮಕ್ಕೆ ಪ್ರಾಧಾನ್ಯ. ಧರ್ಮಕ್ಕೆ ವಿರುದ್ಧವಾಗಿ ಅವ್ರು ನಿಂತುಕೊಂಡಾಗ ಅಲ್ಲಿ ಏನ್ ಮಾಡಬಾರದಿತ್ತು? ಸ್ನೇಹ ತೋರಿಸಬಾರದಿತ್ತು. ಅದರಿಂದ ಮೋಹ ಅಂತ ಕರೆದಿದ್ದಾರೆ. ಆಯ್ತು, ಬಾಂಧವರನ್ನು ನೋಡಿದ, ಸ್ನೇಹ ಹುಟ್ಟಿತು. ಮುಂದೆ ಏನಾಯಿತು ಹಾಗೆಂದ್ರೆ ಪಾಪಾಶಂಕಿ, ಅವನಿಗೆ ಪಾಪದ ಒಂದು ಶಂಕೆ ಬಂದೋಯ್ತು. ಬಂಧು ಸ್ನೇಹಾತ್ ನಾರಾಯಣ ದ್ವಿಟ್ ತದ್ ಅನುಬಂಧಿ ನಿಗ್ರಹೇ ಅಧರ್ಮತ್ವ ಶಂಕಾವಾನ್ ಇತ್ಯರ್ಥ. ಎಷ್ಟು ಚೆನ್ನಾಗಿ ಬರೀತಾರೆ ನೋಡಿ. ಬಂಧು ಸ್ನೇಹದಿಂದ ಏನಾಯ್ತು? ನಾರಾಯಣನನ್ನ ದ್ವೇಷ ಮಾಡುವವರು ಅಥವಾ ಆ ದ್ವೇಷ ಮಾಡುವವರನ್ನ ಅನುಸರಿಸುವವರು, ಅವರನ್ನ ನಿಗ್ರಹ ಮಾಡಬೇಕು ಎಂಬುದು ಕ್ಷತ್ರಿಯರ ಧರ್ಮ. ಅದು ಒಂದು ಡಾಕ್ಟರ್ ಆಗಿ ಇದ್ದುಕೊಂಡು ಡಿಸೀಸಿಗೆ ಕಾರಣವಾದ ಒಂದು ರೋಗಾಣುಗಳನ್ನ ಹೇಗೆ ನಾಶ ಮಾಡೋದು ಅವರಿಗೆ ಧರ್ಮವಾಗಿದೆಯೋ, ಕ್ಷತ್ರಿಯರಿಗೆ ಸಮಾಜಕ್ಕೆ ತೊಂದರೆ ಮಾಡತಕ್ಕವರು, ನಾರಾಯಣ ದ್ವೇಷಿಗಳು ಅಥವಾ ಅವರನ್ನು ಅನುಸರಿಸುವವರು, ಅವರನ್ನು ನಿಗ್ರಹ ಮಾಡುವುದು ಪರಮ ಧರ್ಮ ಅದು. ಆದರೆ ಅರ್ಜುನನಿಗೆ ಬಂಧು ಸ್ನೇಹ ಮೇಲಾಯಿತು. ಬಂಧು ಸ್ನೇಹ ಮೇಲೆ ಅಂದರೆ ವೇಟೇಜ್ ಹೆವಿ ಆಯ್ತು ಅದು. ಅದರಿಂದ ತನ್ನ ಧರ್ಮವನ್ನು ಮರೆತು ಅವರನ್ನು ಕೊಲ್ಲೋದರಿಂದ ತನಗೆ ಪಾಪ ಬರುತ್ತದೋ ಏನೋ ಹಾಗೆ ಅಂತ ಶಂಕೆ ಬಂದೋಯ್ತು, ಡೌಟ್ ಬಂತು ಅವನಿಗೆ. ಯದ್ಯಪಿ ಧರ್ಮ ಅದು. ಅವರೇನಾಗಿದ್ದಾರೆ? ಕೌರವರು ನಾರಾಯಣನ ದ್ವೇಷಿಗಳು ಹೌದು. ಆದರೆ ಭೀಷ್ಮ ದ್ರೋಣಾದಿಗಳು ಅವರೇ ನಾರಾಯಣ ದ್ವೇಷಿಗಳಲ್ಲ, ಸಜ್ಜನರು. ಆದರೂ ನಾರಾಯಣನನ್ನ ದ್ವೇಷ ಮಾಡುವವರನ್ನ ಅನುಸರಿಸ್ತಾ ಇದ್ದಾರೆ, ಅವರಿಗೆ ಓಟ್ ಹಾಕಿದ್ದಾರೆ ಅವರು. ಸೊ ಅವರನ್ನು ಕೂಡ ನಿಗ್ರಹ ಮಾಡಬೇಕಾದ್ದು ಕ್ಷತ್ರಿಯರ ಧರ್ಮ ಅಂತ ಪರಮಾತ್ಮ ವಿಧಿತ, ಶಾಸ್ತ್ರದಲ್ಲಿ ವಿಧಿತವಾದದ್ದು. ಆದರೆ ಅದು ಅಧರ್ಮ ಅಂತ ಅನಿಸ್ಬಿಡ್ತು ಅರ್ಜುನನಿಗೆ. ಯಾಕೆ? ಬಂಧು ಸ್ನೇಹ. ಸೊ ಬಂಧು ಸ್ನೇಹ ಎಷ್ಟು ಡೇಂಜರ್ ನೋಡಿ. ಯಾವುದು ಧರ್ಮವೋ ಅದನ್ನ ಮುಚ್ಚು ಮಾಡಿ ಅಧರ್ಮವೇ ಸರಿ ಎನ್ನುವಂತೆ ಬುದ್ಧಿ ಬಂದ್ಬಿಡುತ್ತದೆ. ಅದನ್ನ ಬಂಧು ಸ್ನೇಹ, ಅದಕ್ಕೆ ಮೋಹ ಅಂತ ಕರೆದಿದ್ದಾರೆ. ಧನುರ್ವಿಸರ್ಜ, ಆ ಬಂಧು ಸ್ನೇಹದಿಂದ ಅವನು ಶಂಕೆಯಿಂದ ಆ ಧನುಸ್ಸನ್ನ ಅವನು ಬಿಟ್ಟುಬಿಟ್ಟ. ಬಿಲ್ಲು ಬಾಣ ಎಲ್ಲ ಬಿದ್ದೋಯ್ತು. ತಥಾಚ ಅರ್ಜುನಸ್ಯ ಸುಜ್ಞಾನಿತ್ವೇಪಿ, ಯದ್ಯಪಿ ಅರ್ಜುನ ಎಂತವ? ಒಳ್ಳೆ ಜ್ಞಾನಿ, ಉತ್ತಮ ಅಧಿಕಾರಿ, ಇಂದ್ರನ ಅವತಾರ ಅಂತ ನೋಡಿದ್ದೀವಿ. ಆದರೂ ಕೂಡ ಬಂಧು ಸ್ನೇಹ, ಬಂಧುಗಳ ಒಂದು ಸ್ನೇಹದಿಂದ ನಾರಾಯಣ ದ್ವಿಟ್ ತದನುಬಂಧಿ ನಿಗ್ರಹ ಧರ್ಮತ್ವೇನ ಆಶಂಕ್ಯ ತತಃ ನಿವೃತ್ತ ಪ್ರಾಯ ಅಭೂತ್. ಬಂಧುಗಳ ಸ್ನೇಹದಿಂದ ಧರ್ಮಭೂತವಾದ
ನಾರಾಯಣ ನಾರಾಯಣನ ದ್ವೇಷ ಮಾಡುವವರು ಅವರನ್ನು ಅನುಸರಿಸುವವರನ್ನ ಸಂಹಾರ ಮಾಡತಕ್ಕದ್ದು ಅದು ಧರ್ಮ. ಆ ಧರ್ಮ ಹೌದು ಅಲ್ಲವೋ ಎಂಬ ಒಂದು ಶಂಕೆ ಬಂದು ಅದರಿಂದ ಏನ್ ಮಾಡಿದ, ನಿವೃತ್ತ ಪ್ರಾಯ, ಆಲ್ಮೋಸ್ಟ್ ಅವನು ಟರ್ನ್ ಬ್ಯಾಕ್ ಅಂತ ಹೇಳ್ತಾರೆ ನೋಡಿ, ಯುದ್ಧವೇ ಬೇಡ ಹೊರಟೋಗೋಣ ಎಂಬ ಒಂದು ಮನಸ್ಥಿತಿಗೆ ಅವನು ಬಂದೋಯ್ತು. ನಿವೃತ್ತ ಪ್ರಾಯ, ಆಲ್ಮೋಸ್ಟ್ ರಿಟರ್ನ್ಡ್, ಯುದ್ಧ ಬೇಡ ಅಂತ ಹೊರಟೋಗುವ ಪರಿಸ್ಥಿತಿಯಲ್ಲಿ ಇದ್ದ. ತತ್ರ ತದಾ ಮಾಧವ ಆಹ, ಈ ಒಂದು ಸಂದರ್ಭದಲ್ಲಿ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾನೆ. ಪರಮಾತ್ಮ ಶ್ರೀಕೃಷ್ಣ ಉಪದೇಶ ಮಾಡಿ ನೋಡಿ, ಅದೇ ಅವನು ಬರೀ ಕುದುರೆಯನ್ನು ಓಡಿಸುವ ಸಾರಥಿ ಅಲ್ಲ ಅವನು ಕೃಷ್ಣ. ಇಂತಹ ಪರಿಸ್ಥಿತಿಯಲ್ಲಿ ನಿಜವಾದ ಪ್ರೀತಿ ಉಳ್ಳವರು ಏನ್ ಮಾಡಬೇಕು ಅದನ್ನ ಕೃಷ್ಣ ತಾನು ಉಪದೇಶ ಮೂಲಕ ಮಾಡಿ ತೋರಿಸಿ, ನನಗೆ ನಿನ್ನ ಮೇಲೆ ನಿಜವಾದ ಪ್ರೀತಿ ಇದೆ, ಅದಕ್ಕಾಗಿ ನಾನು ಉಪದೇಶ ಮಾಡ್ತೇನೆ ಹಾಗೆಂಬ ಕಾರಣವನ್ನು ಕೂಡ ಕೊಡ್ತಾನೆ. ಅದನ್ನು ಹೇಳ್ತಾ ಇದ್ದಾರೆ. ಸ್ವಧರ್ಮೋ ದುಷ್ಟದಮನಂ ಧರ್ಮಜ್ಞಾನ ಅನುಪಾಲನಂ ಕ್ಷತ್ರಿಯಸ್ಯ ತಮುತ್ಸೃಜ್ಯ ನಿಂದಿತೋ ಯಾತ್ಯ ಅಧೋ ಧ್ರುವಂ. ಹಾಗೆ ಧರ್ಮಜ್ಞಾನ ಅನುಪಾಲನ, ಧರ್ಮಜ್ಞಾನ ರಕ್ಷಣ ರೂಪವಾದ ರಕ್ಷಣೆಗೆ, ಧರ್ಮದ ಜ್ಞಾನದ ರಕ್ಷಣೆಗೆ ಕಾರಣವಾದ ದುಷ್ಟ ನಿಧನ, ದುಷ್ಟರ ಸಂಹಾರ, ಅದು ಕ್ಷತ್ರಿಯಸ್ಯ ಸ್ವಧರ್ಮ, ಕ್ಷತ್ರಿಯರ ಡ್ಯೂಟಿ, ಅದು ಕ್ಷತ್ರಿಯರ ಕರ್ತವ್ಯ. ಹೇಗೆ ಒಂದು ಡಾಕ್ಟರಿಗೆ ಡಿಸೀಸನ್ನು, ರೋಗವನ್ನು ಉಂಟು ಮಾಡುವ ಆ ಬ್ಯಾಕ್ಟೀರಿಯಾಸನ್ನೆಲ್ಲ ಕೊಲ್ಲೋದು ಅವರಿಗೆ ಧರ್ಮವೋ, ಆದರೆ ಆರೋಗ್ಯ ಸಿಗ್ತದೆ. ಅದೇ ರೀತಿಯಾಗಿ ಕ್ಷತ್ರಿಯರಿಗೆ ಸಮಾಜಕ್ಕೆ ತೊಂದರೆಯನ್ನು ಕೊಡತಕ್ಕವರು ನಾರಾಯಣ ದ್ವೇಷಿಗಳು ಅಥವಾ ಅವನನ್ನು, ಆ ದ್ವೇಷಿಗಳನ್ನು ಅನುಸರಿಸುವವರು, ಅವರನ್ನು ಕೊಲ್ಲೋದು ಕ್ಷತ್ರಿಯರ ಧರ್ಮ. ಹೇಗೆ ಈಗ ತಪ್ಪು ಮಾಡುವವರನ್ನ ಪೊಲೀಸ್ ಅವರು ಹಿಡಿದು ಶಿಕ್ಷೆ ಮಾಡ್ತಾರಲ್ವಾ, ಅದು ಅವರ ಧರ್ಮ. ಅದು ಪೊಲೀಸ್ ಅವರೇ ಅಮ್ಮಮ್ಮ ಬಂಧುಗಳು ಬಾಂಧವರು, ಪರವಾಗಿಲ್ಲ ನೀವು ತಪ್ಪು ಮಾಡಿದ್ರು ಪರವಾಗಿಲ್ಲ, ನಿಮ್ಮ ಕಡೆ ನಾನು ಓಟ್ ಹಾಕ್ತೀನಿ ಅಂತ ಹೇಳಿದ್ರೆ ಬೇಗ ಅನ್ಯಾಯ ಆಗುತ್ತಲ್ಲವೇ. ಅದೇ ರೀತಿಯಾಗಿ ಅವರನ್ನ ಸಂಹಾರ ಮಾಡೋದೇ, ದುಷ್ಟರನ್ನ ಸಂಹಾರ ಮಾಡೋದೇ ಕ್ಷತ್ರಿಯರ ಸ್ವಧರ್ಮ. ಅದು ಸ್ವ ಅಸಾಧಾರಣ ಧರ್ಮ ಅಂತ ಬರೀತಾರೆ. ಸ್ಪೆಷಲ್ ಧರ್ಮ ಅದು, ಕ್ಷತ್ರಿಯರಿಗೆ ಇರತಕ್ಕದ್ದು. ಅದು ಬ್ರಾಹ್ಮಣರಿಗೆ, ವೈಶ್ಯರಿಗೆ, ಇನ್ನು ಇತರರಿಗೆ ಯಾರಿಗೂ ಇಲ್ಲ. ಅದು ವೈಶ್ಯರಿಗೆ, ಕ್ಷತ್ರಿಯರಿಗೆ ಇರತಕ್ಕ ಒಂದು ಸಾಧಾರಣ ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದ ಹಾಗೆ, ಮಿಲಿಟರಿ ಡಿಪಾರ್ಟ್ಮೆಂಟ್ ಇದ್ದ ಹಾಗೆ, ಅದು ಅವರ ಸ್ಪೆಸಿಫಿಕ್ ಧರ್ಮ. ಲಾ ಅಂಡ್ ಆರ್ಡರ್ನ ಅವರೇ ಕಂಟ್ರೋಲ್ ಮಾಡಬೇಕು, ಬೇರೆಯವರಿಗೆ ಅಧಿಕಾರ ಇಲ್ಲ. ಬೇರೆಯವರು ಮಾಡಿದರೆ ಅಫೆನ್ಸ್ ಆಗ್ತದೆ ಅದು, ಆದರೆ ಕ್ಷತ್ರಿಯರು ಮಾಡಿದರೆ ಅದು ಇರೋದೇ ಅವರು ಅದಕ್ಕೆ, ಅದು ಅವರ ಅಸಾಧಾರಣ ಧರ್ಮ. ಅದು ಅಂತ ಸ್ವಧರ್ಮವನ್ನು ದುಷ್ಟ ಹನನಂ ಉತ್ಸೃಜ್ಯ, ದುಷ್ಟರನ್ನ ಸಂಹಾರ ಮಾಡದೆ ಬಿಟ್ಟು ಬಿಟ್ರೆ ಧರ್ಮಶಾಸ್ತ್ರೇನ ಇತಿ ಶೇಷ ನಿಂದಿತ. ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ, ಹೇಗೆ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಹೇಳಿದ್ದಾರಲ್ವಾ, ದುಷ್ಟರನ್ನ, ಟೆರರಿಸ್ಟ್ ಅನ್ನ, ತಪ್ಪು ಮಾಡುವವರನ್ನ ಶಿಕ್ಷಣೆ ಮಾಡೋದು ಪೊಲೀಸ್ ಅವರ, ಮಿಲಿಟರಿ ಅವರ ಹೇಗೆ ಧರ್ಮ ಅಂತ ಹೇಳಿದ್ದಾರೋ ನಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ, ಅದೇ ರೀತಿಯಾಗಿ ಧರ್ಮಶಾಸ್ತ್ರ ಇದೆ. ಈ ಜಗತ್ತನ್ನ ನಡೆಸತಕ್ಕದ್ದು ಧರ್ಮಶಾಸ್ತ್ರ. ಧರ್ಮಶಾಸ್ತ್ರದಲ್ಲಿ ದೇವರು ಹೇಳಿದ್ದಾನೆ ಯಾರು ಏನ್ ಮಾಡಬೇಕು, ಹೇಗೆ ನಡ್ಕೋಬೇಕು, ಯಾವುದು ಕರ್ತವ್ಯಗಳನ್ನ ಸ್ಪಷ್ಟಪಡಿಸಿದ್ದಾನೆ. ಅದರಿಂದ ಕೃಷ್ಣ ಹೇಳ್ತಾನೆ, ಅರ್ಜುನ, ಒಂದು ವೇಳೆ ನೀನು ಈ ದುಷ್ಟರನ್ನ ನಿಗ್ರಹ ಮಾಡದೆ, ಸಂಹಾರ ಮಾಡದೆ ಹೋದರೆ ನೀನು ಶಾಸ್ತ್ರವನ್ನ ನಿಂದೆ ಮಾಡಿದಂತೆ ಆಗ್ತದೆ. ಅದರಿಂದ ಏನು ಆಯ್ತು, ಶಾಸ್ತ್ರ ನಿಂದೆ ಮಾಡಿದಂತೆ ಆಯ್ತು. ಆಗಲಿ, ಏನಾಯ್ತು ಹಾಗೆಂದ್ರೆ ಅಧಃ ಧ್ರುವಂ ಯಾತಿ, ಅದರಿಂದ ನಿನಗೆ ಅಧೋಗತಿನೇ ಬರುತ್ತದೆ, ನಿಂಗೆ ಒಳ್ಳೆ ಗತಿ ಆಗೋದಿಲ್ಲ. ಧರ್ಮಕ್ಕೆ ವಿರುದ್ಧವಾಗಿ ಮಾತನಾಡೋದು, ಧರ್ಮಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋದು, ಅದು ನಮ್ಮ ಶ್ರೇಯಸ್ಸಿಗೆ ಕಾರಣ ಆಗೋದಿಲ್ಲ, ನಮಗೆ ಒಳ್ಳೆ ಗತಿ ಆಗೋದಿಲ್ಲ. ಏನೇ ಆಟ ಆಡಿದರೂ ಉಸಿರು ಇರುವಷ್ಟೇ, ದೇಹ ಬಿಟ್ಟ ಮೇಲೆ ನಮ್ದು ಗಂಟು ಎಲ್ಲಿ, ಉಸಿರಿರುವಾಗಲೂ ದೇಹ ಬಿಟ್ಟ ಮೇಲೂ ನಮ್ಮ ಗಂಟು ದೇವರ ಹತ್ರನೇ ಇರೋದು. ನಮಗೆ ಇಲ್ಲಿ ನಾವೇನೇ ಆಟ ಆಡ್ಬೋದು, ಆದರೆ ದೇಹ ಬಿಟ್ಟ ಮೇಲೆ ಪರಮಾತ್ಮ ಸದ್ಗತಿ ಆಗಬೇಕು ಅಂದರೆ ಧರ್ಮಕ್ಕೆ ನಾವು ಶರಣು ಹೋಗಬೇಕು. ಅದರಿಂದ ಶಾಸ್ತ್ರ ವಿರುದ್ಧವಾಗಿ ನಾವು ಮನಸ್ಸಿನಿಂದಲೂ ಕೂಡ ವಿಚಾರ ಮಾಡಬಾರದು ಹಾಗೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಯತಃ ಪ್ರವೃತ್ತಿ ಭೂತಾನಾಂ ಏನ ಸರ್ವಮಿದಂ ತತಂ
ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಇದೆಲ್ಲ ಭಗವದ್ಗೀತೆಯ ಶ್ಲೋಕಗಳನ್ನ ಹಾಗೆ ಹಾಕಿಬಿಟ್ಟಿದ್ದಾರೆ ಆಚಾರ್ಯರು. ನೋಡಿ, ನಾನು ವಿಷ್ಣು ಪೂಜಾಯಾಃ ಸ್ವಧರ್ಮಾತ್ ಕಥಂ ನಿಷ್ಠನಿಧನಂ ಸ್ವಧರ್ಮಃ ಇತ್ಯತಃ ಆಹ ಯಥ ಇತಿ. ಅಲ್ಲ, ವಿಷ್ಣು ಪೂಜಾ ಪರಮಾತ್ಮನ ಪೂಜೆ ಆಗಬೇಕು ಅಂದ್ರೆ ಸ್ವಧರ್ಮದಿಂದ ಆಗಬೇಕು. ಸರಿ, ಸ್ವಧರ್ಮ ಮಾಡಿದ್ರೆ ದೇವರ ಪೂಜೆ ಆಗ್ತದೆ. ಆದರೆ ದುಷ್ಟರ ಸಂಹಾರ ಅದು ದೇವರ ಪೂಜೆ ಹೇಗೆ ಆಗ್ತದೆ? ಅದರಿಂದ ಪರಮಾತ್ಮನ ಪ್ರಸಾದ, ಅನುಗ್ರಹ, ಮೋಕ್ಷ ಇತ್ಯಾದಿಗಳು ಹೇಗಾಗ್ತದೆ ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯತಃ ಯಾವ ಕಾರಣದಿಂದ ವಿಷ್ಣು ಸಕಾಶಾತ್ ಭೂತಾನಾಂ ಪ್ರಾಣಿನಾಂ ಪ್ರವೃತ್ತಿ. ಎಲ್ಲಾ ವ್ಯಾಪಾರ, ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ಎಲ್ಲಾ ಕೆಲಸಗಳನ್ನು ಮಾಡುವುದು ಪರಮಾತ್ಮನೇ. ಆ ಪರಮಾತ್ಮನಿಂದಲೇ ಎಲ್ಲಾ ಕೆಲಸಗಳು ಆಗುತ್ತವೆ. ಏನ ಪರಮಾತ್ಮನ ಇದಂ ಸರ್ವಂ ಜಗತ್ ತತಂ ವ್ಯಾಪ್ತಂ. ಆ ಪರಮಾತ್ಮ ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ. ದೇವರು ಇಲ್ಲದ ಜಾಗ ಇಲ್ಲ. ದೇವರು ಎಲ್ಲ ಕಡೆ ಆಮ್ನಿ ಪ್ರೆಸೆನ್ಸ್ ಅಂತ ಹೇಳ್ತಾರೆ ನೋಡಿ. ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಮತ್ತೆ ಎಲ್ಲಾ ವ್ಯಾಪಾರವನ್ನು ಮಾಡುವವನು ಅವನೇ. ಅಂತ ಪರಮಾತ್ಮನನ್ನ ಸ್ವಕರ್ಮಣ ಅಂದ್ರೆ ಸ್ವವರ್ಣಾಶ್ರಮ ಉಚಿತ ಕರ್ಮಣ, ನಮ್ಮ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಧರ್ಮಶಾಸ್ತ್ರಗಳಲ್ಲಿ ಯಾವ ವರ್ಣ, ಯಾವ ಆಶ್ರಮ, ಅವ್ರು ಏನೇನ್ ಮಾಡಬೇಕು ಹಾಗೆ ಅಂತ ವಿಧಿತವಾಗಿದೆ, ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. ಆ ಕರ್ಮದಿಂದ ತಂ ವಿಷ್ಣು ಅಭ್ಯರ್ಚ್ಯ, ಆ ವಿಹಿತ ಕರ್ಮವನ್ನ ಮಾಡೋದೇ ಪರಮಾತ್ಮನ ಪೂಜೆ. ಸಮ್ಯಕ್ ಕ್ಷಮಾಧಿಪೂರ್ವಕಂ, ಇಂದ್ರಿಯ ನಿಗ್ರಹ, ಪರಮಾತ್ಮನಲ್ಲೇ ಮನಸ್ಸಿಡೋದು ಇತ್ಯಾದಿಗಳ ಜೊತೆಗೆ ಆ ವಿಹಿತ ಕರ್ಮವನ್ನ ಮಾಡಿ ಪರಮಾತ್ಮನ ಪೂಜಾರೂಪವಾಗಿ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಮಾನವಃ, ಈ ರೀತಿಯಾಗಿ ಯಾರು ಮಾಡ್ತಾರಲ್ಲ ಮನುಷ್ಯರು, ಅಂಥ ಮನುಷ್ಯರು ಮಾತ್ರ ಸಿದ್ಧಿಂ ವಿಂದತಿ, ಮೋಕ್ಷವನ್ನು ಪಡೆಯುತ್ತಾರೆ. ಸದ್ರಿಂದ ಶಾಸ್ತ್ರದಲ್ಲಿ ನಮಗೆ ಹೇಳಿದ ವಿಹಿತ ಕರ್ಮಗಳನ್ನ, ಈಗ ನೋಡಿ, ಒಂದೊಂದು ಆಫೀಸನ್ನು ತಗೊಂಡೋಣ. ಗೌರ್ಮೆಂಟ್ ಅಲ್ಲಿ ನಾನಾ ಡಿಪಾರ್ಟ್ಮೆಂಟ್ಸ್ ಇದೆ. ಆ ಡಿಪಾರ್ಟ್ಮೆಂಟ್ ಅವರು ಅವರವರಿಗೆ ವಿಹಿತವಾದದ್ದನ್ನ ಕೆಲಸಗಳನ್ನ ಮಾಡಬೇಕು. ನನಗೆ ಆ ಡಿಪಾರ್ಟ್ಮೆಂಟ್ ಬೇರೆ ಡಿಪಾರ್ಟ್ಮೆಂಟ್ ಇಷ್ಟ, ಆ ಡಿಪಾರ್ಟ್ಮೆಂಟ್ ಕೆಲಸ ನಾನು ಮಾಡ್ತೇನೆ ಹಾಗೆ ಅಂತ ಹೇಳಿದ್ರೆ ಒಪ್ತಾರ ಅವರು? ಗೌರ್ಮೆಂಟ್ ಅಲ್ಲಿ ಒಪ್ಪೋದಿಲ್ಲ. ನಿನಗೆ ಏನು ಕೆಲಸನೋ, ರೂಲ್ಸ್ ಅಲ್ಲಿ ಏನಿದೆಯೋ ಅದನ್ನ ನೀನು ಮಾಡು, ಅದು ಗವರ್ಮೆಂಟ್ ಸರ್ವಿಸ್ ಅಂತ ಆಗ್ತದೆ. ಪೊಲೀಸ್ ಅವರು ಹೋಗಿ ಹಾಸ್ಪಿಟಲ್ ಕೆಲಸ ಮಾಡೋದು, ಹಾಸ್ಪಿಟಲ್ ಇರೋವರು ಡಾಕ್ಟರ್ಸ್ ಹೋಗಿ ಪೊಲೀಸ್ ಕೆಲಸ ಮಾಡೋದು, ಅದು ಸರಿ ಹೋಗೋದಿಲ್ಲ. ಅವರವರಿಗೆ ವಿಹಿತವಾದ ಕರ್ಮಗಳನ್ನ ಅವರವರು ಹೇಗೆ ಮಾಡಬೇಕೋ ಅದೇ ರೀತಿಯಾಗಿ ಈ ಸಮಾಜ ನಡೀಬೇಕು ಅಂದ್ರೆ ಪರಮಾತ್ಮ ಈ ವರ್ಣಗಳನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಬ್ರಾಹ್ಮಣ ಇತ್ಯಾದಿ ವರ್ಣಗಳು ಏನಿದೆ, ಆಶ್ರಮಗಳು ಇದೆ, ಬ್ರಹ್ಮಚರ್ಯಾದಿ ಆಶ್ರಮಗಳು ಏನಿದೆ, ಅವರವರಿಗೆ ಒಂದೊಂದು ಕರ್ಮಗಳನ್ನ, ಇಷ್ಟು ಕರ್ಮಗಳನ್ನ ಮಾಡಬೇಕು ಹಾಗೆ ಅಂತ ಹೇಳಿದ್ದಾನೆ. ಅದನ್ನ ಮಾಡಿ, ಫಲಾಪೇಕ್ಷೆ ಇಲ್ಲದೆ ಮಾಡಿ, ಪರಮಾತ್ಮನ ಪೂಜಾರೂಪವಾಗಿ ಮಾಡಿ, ಪರಮಾತ್ಮನಿಗೆ ಸಮರ್ಪಣೆ ಮಾಡುವುದರಿಂದಲೇ ಜನರಿಗೆ ಜ್ಞಾನ, ಭಕ್ತಿ, ತನ್ಮೂಲಕ ಪ್ರಸಾದ, ತನ್ಮೂಲಕ ಮೋಕ್ಷ ಇದು ಆಗ್ಲಿಕ್ಕೆ ಸಾಧ್ಯ. ಅದರಿಂದ ಅರ್ಜುನ, ನೀನು ಕ್ಷತ್ರಿಯನಾಗಿ ನಿನ್ನ ಸ್ವಧರ್ಮ, ದುಷ್ಟರ ಸಂಹಾರ ಮಾಡುವುದು ನಿನ್ನ ಧರ್ಮ ಆಗಿದೆ. ಅದಿಲ್ಲದಿದ್ರೆ ನಿನಗೆ ಒಳ್ಳೆ ಗತಿ ಆಗೋದಿಲ್ಲ ಹಾಗೆ ಅಂತ ತಿಳಿಸ್ತಾ ಇದ್ದಾನೆ. ಸ್ವವರ್ಣಾಶ್ರಮ ಉಚಿತ ಕರ್ಮಕರಣಂ ವಿಷ್ಣು ಪೂಜೆ ಇವ ಇತಿ ಭಾವ. ಯಾಕೆ ಆ ವರ್ಣದವರು, ಆ ಆಶ್ರಮದವರು ಈ ಕರ್ಮಗಳನ್ನ ಮಾಡಬೇಕು ಅಂತ ಹೇಳಿದ್ಯಾರು? ಪರಮಾತ್ಮನೇ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ ಪರಮಾತ್ಮನೇ ಹೇಳಿದ್ದಾನೆ ಗೀತೆಯಲ್ಲಿ. ನಾನೇ ಸೃಷ್ಟಿ ಮಾಡಿದ್ದು ಈ ವರ್ಣಾಶ್ರಮ ವಿಭಾಗ, ಕರ್ತವ್ಯಗಳನ್ನೆಲ್ಲ ಹಾಗೆ ಅಂತ. ಅದರಿಂದ ಅದನ್ನು ನಾವು ರಿಜೆಕ್ಟ್ ಮಾಡಿದರೆ, ಅದಕ್ಕೆ ವಿರುದ್ಧವಾಗಿ ಮಾಡಿದರೆ, ಬೇರೆಯವರಿಗೆ ವಿಹಿತವಾದ ಕರ್ಮಗಳನ್ನು ನಾವು ಮಾಡಿದರೆ ಅದರಿಂದ ನಮಗೆ ಶ್ರೇಯಸ್ ಆಗೋದಿಲ್ಲ, ಪರಮಾತ್ಮನ ಪೂಜೆ ಆಗೋದಿಲ್ಲ. ವಿಹಿತವಾದದ್ದನ್ನು ಮಾಡಿದರೆ ಅದು ಪೂಜೆಯೇ ಆಗ್ತದೆ. ಯಾಕೆ? ಅದನ್ನು ಹೇಳಿದ್ದೇ ದೇವರು. ದೇವರು ಹೇಳಿದ ಪ್ರಕಾರ ಮಾಡಿಬಿಟ್ರೆ ಅದು ದೇವರ ಪೂಜೆ ಆಗ್ತದೆ. ಅದು ಒಂದು ಇಂಪಾರ್ಟೆಂಟ್ ವಿಚಾರ. ದೇವರು ಹೇಳಿದ್ದನ್ನು ಮಾಡಿದರೆ ಮಾತ್ರ ದೇವರ ಪೂಜೆ ಆಗ್ತದೆ. ಗೌರ್ಮೆಂಟ್ ಹೇಳಿದ್ದನ್ನು ಮಾಡಿದರೆ ಮಾತ್ರ ಗೌರ್ಮೆಂಟ್ ಸರ್ವಿಸ್ ಅಂತ ಆಗ್ತದೆ. ಇಲ್ಲದಿದ್ರೆ ಅಫೆನ್ಸೇ ಆಗ್ತದೆ. ಅದೇ ರೀತಿಯಾಗಿ ಪರಮಾತ್ಮನ ದೃಷ್ಟಿಯಿಂದಲೂ ಕೂಡ ಅದು ಅಫೆನ್ಸೇ ಆಗ್ತದೆ. ನಚ ಶೋಕಸ್ತ್ವಯಾ ಕಾರ್ಯೋ ಬಂಧೂನಾಂ ನಿಧನೇಚ್ಛಯ ದೇಹಸ್ಯ
ಸರ್ವಥಾ ನಾಶಾತ್ ಅನಾಶಾತ್ ಚೇತನಸ್ಯ ಚ. ಯುದ್ಧರೂಪ ಸ್ವಕರ್ಮಣ ಬಂಧುನಾಶ ನಿಮಿತ್ತ ಶೋಕಃ ಸ್ಯಾದೇವ ಅತಃ ಯುದ್ಧಂ ನ ಕರೋಮಿ ಇತ್ಯದ. ಆಯ್ತು ಸ್ವಾಮಿ, ಅರ್ಜುನನ ಪ್ರಶ್ನೆ ಇದ್ದಾಗೆ ಇದೆ. ಆಯ್ತು ಸ್ವಾಮಿ, ನೀನು ಹೇಳಿದಾಗೆ ದುಷ್ಟರನ್ನೆಲ್ಲ ಸಂಹಾರ ಮಾಡಬೇಕು. ಆದರೆ ದುಷ್ಟರಾಗಿ ಇಲ್ಲಿ ಯಾರಿದ್ದಾರೆ? ನಮ್ಮ ಬಾಂಧವರೇ ಇದ್ದಾರೆ. ಅಂಥವರನ್ನ ಸಂಹಾರ ಮಾಡಿದರೆ ಬಂಧುಗಳ ನಾಶ ಆಗುತ್ತದೆ. ನಾವೇ ನಮ್ಮ ಬಂಧುಗಳನ್ನ ಕೊಂದಂತೆ ಆಗ್ತದೆ. ಅದರಿಂದ ದುಃಖ ಆಗ್ತದಲ್ಲ. ಅದರಿಂದ ನಾನು ಯುದ್ಧವನ್ನ ಮಾಡೋದಿಲ್ಲ. ಯುದ್ಧ ಯಾಕೆ ಮಾಡಬೇಕು? ಯುದ್ಧ ಮಾಡಿದರೆ ತಾನೇ ಈ ಪ್ರಸಂಗ ಎಲ್ಲ ಬರ್ತದೆ. ಬಂಧುಗಳನ್ನ ಸಂಹಾರ ಮಾಡೋದು ತನ್ನಿಮಿತ್ತಕವಾದ ದುಃಖ. ನನಗೆ ದುಃಖವೇ ಆಗ್ತದೆ ಬಂಧುಗಳನ್ನ ಸಂಹಾರ ಮಾಡುವುದರಿಂದ. ಅದರಿಂದ ನಾನು ಯುದ್ಧ ಮಾಡೋದಿಲ್ಲ. ಹಾಗೆಂದ್ರೆ ಅದಕ್ಕೆ ಪರಮಾತ್ಮ ಹೇಳ್ತಾನೆ, ನಚ ಇತಿ ಬಂಧೂನಾ ನಿಧನೇಚ್ಛಯ ನಿಧನಂ ಸ್ಯಾದಿತಿ ಬುದ್ಧಿಯ ತ್ವಯ ಶೋಕಃ ನ ಕಾರ್ಯ. ಬಂಧುಗಳು ಸಂಹಾರ ಆಗ್ತಾರೆ ಎನ್ನುವ ನಿಮಿತ್ತದಿಂದ ನೀನು ದುಃಖವನ್ನ ಪಡಬಾರದು. ಯಾಕೆ ದುಃಖ ಪಡಬಾರದು? ಹಾಗೆಂದ್ರೆ ಯಾಕೆ ದುಃಖ ಪಡಬೇಕು? ಯಾಕೆ? ನಿನ್ನ ವಿಚಾರ ಏನು? ಬಂಧುಗಳು ನಾಶ ಆಗ್ತಾರೆ, ಹೇಗಿದ್ರೂ ನಾಶ ಆಗೋದೆ, ದೇಹ ಒಂದಿನ ಬಿಡೋದೆ. ನಿನ್ ದುಃಖಕ್ಕೆ ಕಾರಣ ಏನು? ಅವರ ದೇಹ ನಾಶ ಆಗುತ್ತೆ ಅಂತನೋ ಅಥವಾ ಅವರ ಜೀವ ನಾಶ ಆಗುತ್ತದೆ ಅಂತನೋ ಅಂತ ಪ್ರಶ್ನೆ. ಕಿಂ ದೇಹನಾಶ ನಿಮಿತ್ತೋ ವಾ ತವ ಶೋಕಃ ಚೇತನ ನಾಶ ನಿಮಿತ್ತೋ ವಾ ನ ಉಭಯತಾಪಿ ಇತ್ಯಾಹ. ದೇಹದಿಂದ ನಾಶ ಆಗುತ್ತದೆ, ದೇಹ ನಾಶ ಆಗೋದ್ರಿಂದ ದುಃಖ ಬರುತ್ತದೆ ಅಂತ ಒಂದು ಪ್ರಶ್ನೆ, ಅಥವಾ ಜೀವನೇ ನಾಶ ಆಗಿಬಿಡ್ತಾನೆ ಅದರಿಂದ ದುಃಖ ಆಗುತ್ತದೆ. ಹಾಗೆ ಅಂದ್ರೆ ಇಲ್ಲ, ನೋ ಉಭಯತಾಪಿ ಇತ್ಯಾಹ. ಎರಡು ರೀತಿಯಿಂದಲೂ ಇಲ್ಲ ಅಂತಾನೆ. ದೇಹಸ್ಯ ಸರ್ವದಾ ಯುದ್ಧಾದಿ ನಿಮಿತ್ತಾಭಾವೇ ಸತ್ಯಪಿ ನಿಶ್ಚಯೇನ ನಾಶಾತ್. ನೀ ಯುದ್ಧ ಮಾಡದೇ ಇರು, ಒಂದಲ್ಲ ಒಂದಿನ ದೇಹ ಬಿಡ್ಲೇಬೇಕು. ಎಲ್ಲರೂ ಹುಟ್ಟಿದವರು ಸಾಯಲೇಬೇಕು. ಇದು ವಿಧಿ. ಇದು ಅದನ್ನ ಬದಲಾಯಿಸಿಕೆ ಬರೋದಿಲ್ಲ. ಅದು ಅದರಿಂದ ಮೊದಲನೇ ಆಪ್ಷನ್ ಹೋಯ್ತು. ದೇಹ ನಾಶ ಆದ್ರೆ ದುಃಖ ಆಗ್ತದೆ ಅಂದ್ರೆ ನೀ ಯುದ್ಧ ಮಾಡಿದ್ರು ಸರಿ ಮಾಡದೇ ಇದ್ರು ಸರಿ, ಒಂದಲ್ಲ ಒಂದಿನ ಆಯುಷ್ಯ ಮುಗೀತು ಅಂದ್ರೆ ಅವರು ಹೋಗ್ತಾರೆ. ಇನ್ನು ಅಚೇತನಸ್ಯ ಅನಾಶ ನಿತ್ಯತ್ವಾಚ. ಅಲ್ಲ, ಇನ್ನು ಚೇತನ, ಆ ಜೀವನೇ ನಾಶ ಆಗಿಬಿಡ್ತಾನೆ ಅಂತ ದುಃಖ ಪಡ್ತೀಯೋ? ಹಾಗೆಂದ್ರೆ ಜೀವನಿಗೆ ನಾಶ ಎನ್ನುವುದೇ ಇಲ್ಲ. ಜೀವ ನಿತ್ಯ. ಜೀವ ನಿತ್ಯ ಆದ್ದರಿಂದ ಅವನ ಅಗ್ನಿಯಿಂದ ಆಗಲಿ, ಬಾಣದಿಂದ ಆಗಲಿ, ಗಾಳಿಯಿಂದ ಆಗಲಿ ಅವನನ್ನ ಸಂಹಾರ ಮಾಡಲಿಕ್ಕೆ ಬರೋದಿಲ್ಲ. ಜೀವ ನಿತ್ಯ ಆದ್ದರಿಂದ. ಇನ್ನು ದೇಹ ನಾಶ ಆಗುತ್ತದೆ ಅಂದ್ರೆ ನೀ ಯುದ್ಧ ಮಾಡದೇ ಇದ್ರೂ ದೇಹ ನಾಶ ಆಗುತ್ತದೆ. ಚೇತನ ನಾಶ ಆಗುತ್ತದೆ ಅಂದ್ರೆ ಚೇತನ ಯಾರೂ ನಾಶ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನೀನು ದುಃಖಕ್ಕೆ ಕಾರಣ ಏನು? ಹಾಗೆ ಅಂತ ಒಟ್ಟು. ತಥಾಚ ಚೇತನಸ್ಯ ಅವಿನಾಶಿತ್ವೇನ ಶೋಕ ನಿಮಿತ್ತ ಭಯ ಪ್ರಾಪ್ತೇರೇವ ಅಯೋಗ. ಅದರಿಂದ ನಾಶ ಆಗುತ್ತಾರೆ ಅಂದ್ರೆ ಬಂಧುಗಳು ನಾಶವಾಗುತ್ತಾರೆ ಹಾಗೆ ಅಂತ ನೀನು ಶೋಕವನ್ನು ಅಥವಾ ಭಯವನ್ನು ಪಡಬೇಕಾದ ಅವಶ್ಯಕತೆನೇ ಇಲ್ಲ ಹಾಗೆ ಅಂತ ಅಭಿಪ್ರಾಯ. ಭಯೇನ ಸ್ವಧರ್ಮ ನಿವೃತ್ತಿ ಸುತರಾಂ ಅಯುಕ್ತೆ ಇತಿ ಭಾವ. ಆ ಭಯದಿಂದ, ಬಂಧುಗಳನ್ನು ಸಂಹಾರ ಮಾಡಿದರೆ ದುಃಖ ಆಗ್ತದೆ ಎನ್ನುವ ಭಯದಿಂದ ಸ್ವಧರ್ಮವನ್ನ ಬಿಡೋದು ಅದು ಸರಿಯಲ್ಲ. ಅನೇನ ಅಶೋಚ್ಯಾನ್ ಇತ್ಯಾದಿ ತಾತ್ಪರ್ಯ ಮುಕ್ತಂ ಭವತಿ. ಅಶೋಚ್ಯಾನ್ ಅನ್ನುವ ಶೋಚಸ್ವ ಅಂತ ಭಗವದ್ಗೀತೆಯಲ್ಲಿ ಬರುತ್ತದೆ. ಆ ಒಂದು ಶ್ಲೋಕದ ಅಭಿಪ್ರಾಯವನ್ನ ಇಲ್ಲಿ ಸಂಗ್ರಹ ಮಾಡಿ ತಿಳಿಸಿದ್ದಾರೆ ಶ್ರೀಮದ್ ಆಚಾರ್ಯರು ಅಂತ. ಮುಂದಿನ ವಿಚಾರ, ಇದು ಭಗವದ್ಗೀತೆಯ ವಿಚಾರ ಇವೆಲ್ಲ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.